Today we will construct experiment and conduct experiment on speed control of DC motor by flux control method. This is the website for that, wlaf.ac.in. Click on that website, you will get like this. Electrical machines, different experiments are included. List of, next click on the virtual labs, you can see here. Click on list of experiments. Click on list of experiment. Experiment list is here. Next, our experiment is speed control of DC motor by field resistance control method. Click on that. Aim of this experiment is to study the speed control of DC motor by field resistance control. Draw the graph between the armature current and motor speed by varying the field resistance. So theory like this: speed is equal to V minus IRA by K phi. That means inversely proportional to the flux. Circuit diagram is this one. This is circuit diagram. So in this circuit diagram, this is the armature resistance, field winding, shunt motor. So field winding resistance. That resistance is connected in series with the field winding to change the field current. Thereby you can change the flux. Field ಅಲ್ಲಿ ಜಾಸ್ತಿ ಕರೆಂಟ್ ಹರಿದಾಗ ಫ್ಲಕ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತದೆ, ಕಡಿಮೆ ಕರೆಂಟ್ ಹರಿದಾಗ ಫ್ಲಕ್ಸ್ ಕಡಿಮೆ ಪ್ರೊಡ್ಯೂಸ್ ಆಗ್ತದೆ. ಇದರಲ್ಲಿ next I will start the simulation. Already discussed all these things in the last class. Next, graph like this: speed decreases as the load increases, almost constant or slightly decreases. Next, go to simulation portion or procedure, then simulation. Procedure: how to connect everything given here, A to K, A to Y, A to J, all those things. Connections. Next, connection ಮಾಡಿದ ನಂತರ ಏನು ಮಾಡಬೇಕು ಎಲ್ಲ ಕ್ಲೀನ್ ಆಗಿ ಸ್ಟೆಪ್ ವೈಸ್ ಇದೆ, ನಿನ್ನೆ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ದೀವಿ. ನೆಕ್ಸ್ಟ್, ಸಿಮ್ಯುಲೇಷನ್. ಕ್ಲಿಕ್ ಹಿಯರ್ ಟು ಗೋ ಟು ದಿ ಸಿಮ್ಯುಲೇಷನ್ ಪೇಜ್. ಸಿಮ್ಯುಲೇಷನ್ ಪೇಜ್ ಅಲ್ಲಿ ಎಲ್ಲ ಅಪರೇಟರ್ಸ್ ಇರ್ತದೆ, ನಮಗೆ ಬೇಕಾದ ಎಕ್ಸ್ಪೆರಿಮೆಂಟ್. ನಮ್ಮ ಲ್ಯಾಬ್ ಅಲ್ಲಿ ಆದ್ರೆ ನೀವೆಲ್ಲ ತಗೊಂಡು ಹೋಗಿ ಸೆಟಪ್ ಮಾಡಬೇಕು. ಹಿಯರ್ ಸಪ್ಲೈ, ಹಿಯರ್ 3-point ಸ್ಟಾರ್ಟರ್, ವೋಲ್ಟ್ ಮೀಟರ್ ಅದರ ಟರ್ಮಿನಲ್, ಅಮೀಟರ್ ಟರ್ಮಿನಲ್, ಡಿಸಿ ಇದು ಪ್ಲಸ್ ಮೈನಸ್ ಇದೆ. ರಿಯೋಸ್ಟಾಟ್ ಫೀಲ್ಡ್ ಅಲ್ಲಿ ಕನೆಕ್ಟ್ ಮಾಡಿರೋ ರಿಯೋಸ್ಟಾಟ್ ಇದು ಆರ್ಮೇಚರ್ ಅಲ್ಲಿ ಕನೆಕ್ಟ್ ಮಾಡಿರೋ ರಿಯೋಸ್ಟಾಟ್. ಡಿಸಿ ಮೋಟರ್, ಫ್ರಂಟ್ ವ್ಯೂ ಆಫ್ ದಿ ಮೋಟರ್. ನೆಕ್ಸ್ಟ್, ಕನೆಕ್ಷನ್ಸ್. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಅಂತ ಕ್ಲಿಕ್ ಮಾಡಿದ್ರು ಇಲ್ಲಿ ಇರ್ತದೆ ನೋಡಿ, ಏನೇನ್ ಕನೆಕ್ಷನ್ಸ್ ಮಾಡ್ಬೇಕಂತ ಇಲ್ಲಿ ಇರ್ತದೆ. A to K, A to Y, A to J, B to P, E to M, F to D, like this. ಒಂದೊಂದೇ ಕನೆಕ್ಷನ್ಸ್ ಮಾಡುವ. ಕ್ಲಿಕ್ ಮಾಡಿ A ಇಂದ ಕ್ಲಿಕ್ ಅಂಡ್ ಡ್ರ್ಯಾಗ್ A to K. ಕ್ಲಿಕ್ ಮಾಡಿ K ಇಲ್ಲಿದೆ, ಕ್ಲಿಕ್ ಅಂಡ್ ಡ್ರ್ಯಾಗ್ ಅಲ್ಲಿ ಕ್ಲಿಕ್ ಮಾಡಿದ್ರೆ A to K ಕನೆಕ್ಷನ್ ಆಯ್ತು. ನೆಕ್ಸ್ಟ್ A to Y, ಎ ಇಂದ ವೈಗೆ ಇಲ್ಲಿ ಆರ್ಮೇಚರ್ ಅಂಡ್ ಫೀಲ್ಡ್ ಟರ್ಮಿನಲ್ಸ್ ಇದು. ನೆಕ್ಸ್ಟ್ ಬಿ ಟು ಪಿ, ಎ ಟು ಜೆ ಇದೆ, ಎ ಟು ಜೆ ಕನೆಕ್ಷನ್ಸ್, ಎ ಟು ಜೆ ದಿಸ್ ಕನೆಕ್ಷನ್ಸ್. ನೆಕ್ಸ್ಟ್ ಬಿ ಟು ಪಿ, ಬಿ ಇಂದ ಪಿಗೆ ಇಲ್ಲಿಂದ ಇಲ್ಲಿ ಕನೆಕ್ಷನ್ಸ್. ನೆಕ್ಸ್ಟ್ ಇ ಟು ಎಂ,
ಇ ಇಂದ ಎಂ ಗೆ ಇಲ್ಲಿದೆ ರಿಯೋಸ್ಟಾಟ್ ಫೀಲ್ಡ್ ರಿಯೋಸ್ಟಾಟ್ ಟರ್ಮಿನಲ್ ಎಂ ಗೆ ಮೀಟರ್ ಗೆ ಫೀಲ್ಡ್ ಕರೆಂಟ್ ಮೆಜರ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಎಫ್ ಟು ಡಿ, ಎಫ್ ಇಂದ ಡಿ ಫೀಲ್ಡ್ ಟರ್ಮಿನಲ್ ಇದು. ಮೋಟರ್ ಒಳಗಡೆ ಆರ್ಮೇಚರ್ ಫೀಲ್ಡ್ ಇರ್ತದಲ್ಲ, ಫೀಲ್ಡ್ ಟರ್ಮಿನಲ್. ನೆಕ್ಸ್ಟ್ ಜಿ ಟು ಆರ್, ಜಿ ಇಲ್ಲಿ ಆರ್ಮೇಚರ್ ರೆಸಿಸ್ಟೆನ್ಸ್ ಟರ್ಮಿನಲ್, ಅಲ್ಲಿಂದ 3 ಪಾಯಿಂಟ್ ಸ್ಟಾರ್ಟರ್. ಮೂರು ಟರ್ಮಿನಲ್ ಲೈನ್ ಸಪ್ಲೈಗೆ, ಫೀಲ್ಡ್ಗೆ, ಆರ್ಮೇಚರ್ ಎಲ್ ಎಫ್ ಎ ಅಂತ ಹೇಳ್ತಾರೆ 3 ಪಾಯಿಂಟ್ ಸ್ಟಾರ್ಟರ್ ಅಲ್ಲಿ. ನೆಕ್ಸ್ಟ್ ಜಿ ಟು ಆರ್ ಆಯ್ತು. ನೆಕ್ಸ್ಟ್ ಎಚ್ ಟು ಐ ಕನೆಕ್ಷನ್ಸ್ ಇಲ್ಲಿದೆ. ಐ ನೆಕ್ಸ್ಟ್ ಐ ಟು ಸಿ, ಐ ಇಂದ ಸಿ ಇಲ್ಲಿ. ನೆಕ್ಸ್ಟ್ ಸಿ ಟು ಎಚ್, ಸಿ ಇಂದ ಎಚ್ ಕನೆಕ್ಷನ್ಸ್. ಆಮೇಲೆ ಕ್ಯೂ ಟು ಎಲ್, ಕ್ಯೂ ಇಂದ ಎಲ್ ಗೆ ಫೀಲ್ಡ್ ಇದು ಎಲ್ ಎಫ್ ಎ ಫೀಲ್ಡ್. ಕನೆಕ್ಷನ್ಸ್ ಎಲ್ಲ ಮುಗೀತು. ಕನೆಕ್ಷನ್ಸ್ ಮುಗಿದ ನಂತರ ನೆಕ್ಸ್ಟ್ ಸ್ಟೆಪ್ ಇನ್ಸ್ಟ್ರಕ್ಷನ್ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಚೆಕ್ ಅಂತ ಮಾಡೋದಿಲ್ಲಿ, ಚೆಕ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಏನ್ ಮಾಡ್ಬೇಕಂತ ನೋಡಿ. ಚೆಕ್ ದಿ ಕನೆಕ್ಷನ್ಸ್ ಬೈ ಕ್ಲಿಕಿಂಗ್ ಆನ್ ದಿ ಬಟನ್. ಚೆಕ್ ಅಂತ ಕೊಡ್ತೇನೆ. ಕರೆಕ್ಟ್ ಕನೆಕ್ಷನ್ಸ್, ಪ್ರೊಸೀಡ್ ಟು ಟೇಕ್ ರೀಡಿಂಗ್ಸ್. ಕನೆಕ್ಷನ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಮುಂದುವರಿ ರೀಡಿಂಗ್ ತಗೊಳ್ಳಿಕ್ಕೆ ಅಂತ ಬಂತು. ಇಲ್ಲಿ ಇದ್ರೆ ನಾಟ್ ಕರೆಕ್ಟೆಡ್, ಅಗೇನ್ ರೀಸೆಟ್ ಅಂಡ್ ಕನೆಕ್ಷನ್ ಮಾಡಿ ಅಂತ ಬರ್ತದೆ. ಓಕೆ, ರಾಂಗ್ ಎರರ್ ಬಂದ್ರೆ ಇಲ್ಲಿ ರೀಸೆಟ್ ಬಟನ್ ಕ್ಲಿಕ್ ಮಾಡಿ ಪುನಃ ಕನೆಕ್ಷನ್ಸ್ ಮಾಡಬೇಕು. ಈಗ ರೀಡಿಂಗ್ ತಗೊಳ್ಳಿಕ್ಕೆ ಇಲ್ಲಿ ಆನ್ ಮಾಡಬೇಕು. ಆನ್ ಆಯ್ತು ನೋಡಿ, ಪವರ್ ಸಪ್ಲೈ ಆನ್ ಆಯ್ತು, ಗ್ರೀನ್ ಆಯ್ತು, ಆನ್ ಅಂತ ಡಿಸ್ಪ್ಲೇ ಬಂತು ಇಲ್ಲಿ. ನೆಕ್ಸ್ಟ್ ಇಲ್ಲಿ 3 ಗ್ರೀನ್ ಆಯ್ತು. ನೆಕ್ಸ್ಟ್ ಸ್ಟೆಪ್ ಪ್ರೊಸೀಜರ್ ಅಲ್ಲಿ ಕೊಟ್ಟಿದ್ದಾರೆ, ಪ್ರೊಸೀಜರ್ ಎಲ್ಲ ಸ್ಟೆಪ್ ಕೊಟ್ಟಿದ್ದಾರೆ. ಪ್ರೊಸೀಜರ್ ನೋಡ್ಕೊಂಡು ಅದೇ ತರ ಮುಂದುವರಿರಿ. ಆನ್ ಆಯ್ತು ಇವಾಗ. ನೆಕ್ಸ್ಟ್ ಇಲ್ಲಿ ವೋಲ್ಟೇಜ್ ಡೆವಲಪ್ ಮಾಡ್ಕೊಳ್ಬೇಕು, ಆರ್ಮೇಚರ್ ರೆಸಿಸ್ಟೆನ್ಸ್ ಅಡ್ಜಸ್ಟ್ ಮಾಡ್ಕೊಂಡು. ಪ್ರೊಸೀಜರ್ ಅಲ್ಲಿ ನೋಡಿ, next procedure step, it shows that correct connections or correct connections. Then set the voltmeter first with the help of second slider. Second slider ಅಂದ್ರೆ ಆರ್ಮೇಚರ್ ರೆಸಿಸ್ಟೆನ್ಸ್, ಇದನ್ನು ಮೂವ್ ಮಾಡಬೇಕು ರಿಯೋಸ್ಟಾಟ್. ಆಗ ವೋಲ್ಟ್ ಮೀಟರ್ ರೀಡಿಂಗ್ ಬರ್ತದೆ. ಈಗ ವೋಲ್ಟ್ ಮೀಟರ್ ಅಲ್ಲಿ 0 ಇದೆ ನೋಡಿ, ಇಲ್ಲಿ ವೋಲ್ಟ್ ಮೀಟರ್ ಅಲ್ಲಿ ರೀಡಿಂಗ್ ತೋರಿಸುತ್ತೆ, ಇಲ್ಲಿಯೂ 0 ವೋಲ್ಟ್ ಅಂತ ಇದೆ. ಆಮೇಲೆ ಮೂವ್ ಮಾಡಿ ಇದನ್ನು. ನೋಡಿ 220 ವೋಲ್ಟ್ ಡಿಸಿ ಮೋಟರ್, ಅದು 220 ವೋಲ್ಟ್ ಅಂತ ಬಂತು. ಅಂದ್ರೆ ಇದು ರೆಸಿಸ್ಟೆನ್ಸ್ ಫುಲ್ ಕಟ್ ಇನ್ ಆಗಿತ್ತು ಮೊದಲು, ಈಗ ಕಟ್ ಔಟ್ ಮಾಡಿದ್ದು, ರೆಸಿಸ್ಟೆನ್ಸ್ ರಿಮೂವ್ ಮಾಡಿದ್ದು, ಆಗ 220 ವೋಲ್ಟ್ ಬಂತು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಫೀಲ್ಡ್ ರೆಸಿಸ್ಟೆನ್ಸ್ ವೇರಿ ಮಾಡಿ ರೀಡಿಂಗ್. ಕರೆಂಟ್ ಇನ್ನು ತೋರಿಸ್ತಾ ಇಲ್ಲ, ಫೀಲ್ಡ್ ರೆಸಿಸ್ಟೆನ್ಸ್ ಒಂದೊಂದು ಇಲ್ಲಿ ಮೂವ್ ಮಾಡಬೇಕು. ಒಂದು ಸ್ಟೆಪ್ ಮೂವ್ ಮಾಡಿದೆ ನೋಡಿ, ಕ್ಲಿಕ್ ಮಾಡಿದೆ, ಇಲ್ಲಿ ಮೋಟಾರ್ ರೊಟೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಕಾಣಿಸ್ತಾ ಇದೆ ರೊಟೇಟ್ ಆಗೋದು? ಕಾಣಿಸ್ತಾ ಇದೆಯಾ? ಕರೆಂಟ್ 0.1 ಆಂಪ್ಸ್ ಬಂತು ಈ ರಿಯೋಸ್ಟಾಟ್ ಚೇಂಜ್ ಮಾಡಿದಾಗ. ರೆಸ್ಪಾನ್ಸ್ ಕೊಡಿ, ಗಿವ್ ಯುವರ್ ರೆಸ್ಪಾನ್ಸ್. ರೊಟೇಷನ್ ಮೋಟರ್ ತಿರುಗೋದು ಕಾಣಿಸ್ತಾ ಇದೆಯಾ ವಿಘ್ನೇಶ್? ಏನು
ಇಲ್ಲಿ ಟೇಬಲ್ ಅಲ್ಲಿ ರೀಡಿಂಗ್ ತಗೊಳ್ಳಿಕ್ಕೆ ನಾವು ಈಗ ಕರೆಂಟ್ ಸ್ಪೀಡ್ ಏನಿಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು? ಖಾಲಿ ಇದೆ ಅಲ್ವಾ ಅಲ್ಲಿ ಅಬ್ಸರ್ವೇಷನ್ ಟೇಬಲ್. ಏನ್ ಮಾಡ್ಬೇಕು? ಆಡ್ ಟು ಟೇಬಲ್ ಅಂತ ಕೊಡ್ಬೇಕು. ಇಲ್ಲಿ ಆಡ್ ಟು ಟೇಬಲ್ ಫಸ್ಟ್ ರೀಡಿಂಗ್ ಬಂತು 0.1 ಕರೆಂಟ್ ಆಮ್ಸ್ ಕರೆಂಟ್ ಹರಿಯುವಾಗ 2500 RPM. ಸ್ಪೀಡೋಮೀಟರ್ ಇಲ್ಲಿ ಇದೆ ನೋಡಿ, ಸ್ಪೀಡೋಮೀಟರ್ RPM 2500 ಇದು ಕರೆಂಟ್. ಈಗ ನೆಕ್ಸ್ಟ್ ರೀಡಿಂಗ್ ತಗೊಳ್ಳಿಕ್ಕೆ ಇದನ್ನ ಸ್ಲೋ ಆಗಿ ಮೂವ್ ಮಾಡಬೇಕು. ನೆಕ್ಸ್ಟ್ ರೀಡಿಂಗ್ ನೋಡಿ 0.2 ಬಂತು. ಇಲ್ಲಿ ನಿಡಲು ಸ್ವಲ್ಪ ಮುಂದೆ ಹೋಯ್ತು. ವೋಲ್ಟೇಜ್ ಸೇಮ್ ಇದೆ. ಸ್ಪೀಡು 2340. ಆಗ 2500 ಇತ್ತು, 2340. ಈ ಟೇಬಲ್ ಅಲ್ಲಿ ಬರಿಬೇಕು. ಅದು ಹೇಗೆ? ಆಡ್ ಟು ಟೇಬಲ್ ಅಂತ ಕ್ಲಿಕ್ ಮಾಡಿ ನೋಡಿ. 0.2 ಕರೆಂಟ್ ಆಮ್ಸ್ ಕರೆಂಟ್ ಹರಿಯುವಾಗ 2340. ಕರೆಂಟ್ ಜಾಸ್ತಿ ಆದಾಗ ಫ್ಲಕ್ಸ್ ಜಾಸ್ತಿ ಆಗ್ತದೆ, ಸ್ಪೀಡ್ ಕಡಿಮೆ ಆಯ್ತು. ನೆಕ್ಸ್ಟ್ ರೀಡಿಂಗ್ ಇದನ್ನು ಫೀಲ್ಡ್ ರೆಸಿಸ್ಟೆನ್ಸ್. ಇದು ಎಕ್ಸ್ಪೆರಿಮೆಂಟ್ ಲ್ಯಾಬ್ ಅಲ್ಲಿ ನಿಮಗೆ ಮಾಡ್ಲಿಕ್ಕಿದೆ, ನಮ್ಮ ಸಿಲೆಬಸ್ ಅಲ್ಲಿ ಇದೆ ನೋಡಿ. 0.3 ಆಮ್ಸ್ ಆಯ್ತು ಕರೆಂಟ್. ಈಗ ಆಡ್ ಟು ಟೇಬಲ್ ಸ್ಪೀಡ್ ಡಿಕ್ರೀಸ್ ಆಯ್ತು 2100. ಇಲ್ಲಿಯೂ ಸ್ಲೋ ಆಗಿ ತಿರುಗ್ತಾ ಇದೆ ನೋಡಿ, ಮತ್ತು ಸ್ಪೀಡ್ ಆಗಿತ್ತು. ಆಡ್ ಟು ಟೇಬಲ್, ಟೇಬಲ್ ಅಲ್ಲಿಯೂ ಆಡ್ ಆಗಿದೆ ಅಬ್ಸರ್ವೇಷನ್ ಟೇಬಲ್. 0.3 ಕರೆಂಟ್ ಆಮ್ಸ್ ಕರೆಂಟ್ ಹರಿಯುವಾಗ 2100. ನೆಕ್ಸ್ಟ್ ರೀಡಿಂಗ್ ಈಗ ಎಷ್ಟಾಯ್ತು ಕರೆಂಟು? 0.4 ಆಮ್ಸ್. 0.4 ಸ್ಪೀಡೋಮೀಟರ್ ರೀಡಿಂಗ್ 1930 RPM ಮತ್ತು ಸ್ಲೋ ಆಯ್ತು ನೋಡಿ. ಇಲ್ಲಿ RPM ಅಂದ್ರೆ ರೆವಲ್ಯೂಷನ್ಸ್ ಪರ್ ಮಿನಿಟ್. 1 ಮಿನಿಟ್ಗೆ ಹಾಗೆ ತಿರುಗಿದ್ರೆ 1930 ಆಗ್ತಾ ಅಂತ. ಸೊ ಆಡ್ ಟು ಟೇಬಲ್ ಮಾಡಿದೆ. 0.4ಗೂ 1930 ಆಗ್ತದೆ. ಗ್ರಾಫ್ ಪ್ಲಾಟ್ ಮಾಡ್ಬೇಕಾದ್ರೆ ಆ ರೀಡಿಂಗ್ ಆದ್ರೂ ಆಗ್ಬೇಕು. ಇಲ್ಲಿ ಗ್ರಾಫ್ ಇಲ್ಲಿ ಪ್ಲಾಟ್ ಮಾಡೋದು ರೆಡಿ ಇದೆ, ಕಾಯ್ತಾ ಇದೆ. ಪ್ಲಾಟ್ ಗ್ರಾಫ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಬರ್ತದೆ. ಈಗ ಕ್ಲಿಕ್ ಮಾಡಿದ್ರೆ ಪ್ಲೀಸ್ ಟೇಕ್ ಅಟ್ ಲೀಸ್ಟ್ 6 ರೀಡಿಂಗ್ಸ್ ಅಂತ ಬರ್ತಾ ಇದೆ ನೋಡಿ. ಓಕೆ. ನೆಕ್ಸ್ಟ್ ಫೀಲ್ಡ್ ರೆಸಿಸ್ಟೆನ್ಸ್. ನಮ್ಮ ಎಕ್ಸ್ಪೆರಿಮೆಂಟ್ ಹಾಗೆ ಫೀಲ್ಡ್ ರೆಸಿಸ್ಟೆನ್ಸ್ ಅನ್ನು ಚೇಂಜ್ ಮಾಡಿ ಸ್ಪೀಡ್ ಅನ್ನು ಚೇಂಜ್ ಮಾಡೋದಂತ. ಫ್ಲಕ್ಸ್ ಕಂಟ್ರೋಲ್ ಮೆಥಡ್ ಅಂತ ಹೇಳ್ತೇವೆ. ಫೀಲ್ಡ್ ರೆಸಿಸ್ಟೆನ್ಸ್ ಜಾಸ್ತಿ ಮಾಡ್ತಾ ಬಂದಾಗ ಫೀಲ್ಡ್ ಅಲ್ಲಿ ಹರಿಯುವ ಕರೆಂಟ್ ಕಡಿಮೆ ಆಗ್ತದೆ. I = V/R. ಹಾಗಾಗಿ ಫ್ಲಕ್ಸ್ ಕಡಿಮೆ ಆಗ್ತದೆ. thereby we can decrease, we can change the speed. Next 0.5 amps ಆಯ್ತು. ಸ್ಪೀಡ್ 1700. ಆಡ್ ಟು ಟೇಬಲ್. ಇಲ್ಲಿ 0.5 ಆಡ್ ಆಯ್ತು ಟೇಬಲ್ ಅಲ್ಲಿ. ನೆಕ್ಸ್ಟ್ ರೀಡಿಂಗ್ 0.6 ಆಯ್ತು. ಆಡ್ ಟು ಟೇಬಲ್. ಸ್ಪೀಡು 1575. ಇಲ್ಲಿ ಸ್ಲೋ ಆಗ್ತದೆ ನೋಡಿ. ನೆಕ್ಸ್ಟ್ 0.7 ಆಡ್ ಟು ಟೇಬಲ್ ಆಗಿದೆ. ಟೇಬಲ್ ಅಲ್ಲಿ 0.6 ಆಡ್ ಟು ಟೇಬಲ್ ಮಾಡಿ 0.7. 0.7ಗೆ 1480 RPM. ಸ್ಪೀಡ್ ತಿರುಗುವುದು ಕಡಿಮೆ ಆಗಿದೆ. ಇನ್ನು ನೆಕ್ಸ್ಟ್ ರೀಡಿಂಗ್ ತಗೊಳ್ಳಿ. ಸ್ವಲ್ಪ ಮೂವ್ ಮಾಡಿ, ಕ್ಲಿಕ್ ಅಂಡ್ ಡ್ರ್ಯಾಗ್. ನೆಕ್ಸ್ಟ್ 0.8 ಬಂತಿಲ್ಲಿ. ಸ್ಪೀಡ್ 1400 RPM. ಆಡ್ ಆಯ್ತು 0.8. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮೂವ್ ಮಾಡಿ 0.9 ಆಯ್ತು. ಆಡ್ ಮಾಡಿ. ಟೇಬಲ್ ಅಲ್ಲಿ ಆಡ್ ಆಗಿದೆ 1270. ಸ್ಪೀಡ್ ಡಿಕ್ರೀಸ್ ಆಗ್ತದೆ ಫ್ಲಕ್ಸ್ ಕರೆಂಟ್ ಜಾಸ್ತಿ ಆದಾಗ. ನೆಕ್ಸ್ಟ್ 1 amps. ನೆಕ್ಸ್ಟ್ ಸ್ಟೇಜ್ ಆಡ್ ಟು ಟೇಬಲ್. ದೆನ್ 1 amps ಗೆ 1015 RPM. ಇಲ್ಲಿ ಎಮಿಟರ್ ರೀಡಿಂಗ್ ಫುಲ್ ಆಯ್ತು. 1 amps ರೇಂಜ್ ಇದು. ನೆಕ್ಸ್ಟ್ ಸ್ಪೀಡೋಮೀಟರ್ 1050 ಆಯ್ತು. ಈಗ ಪ್ಲಾಟ್ ದಿ ಗ್ರಾಫ್ ಕ್ಲಿಕ್ ಮಾಡಿ. 10 ರೀಡಿಂಗ್ ತಗೊಂಡಿದೀವಿ. ಪ್ಲಾಟ್ ದಿ ಗ್ರಾಫ್ ನೋಡಿ. ಗ್ರಾಫ್ ಪ್ಲಾಟ್ ಆಯ್ತು. ಎಕ್ಸ್ ಆಕ್ಸಿಸ್ ಅಲ್ಲಿ ಕರೆಂಟ್, ವೈ ಆಕ್ಸಿಸ್ ಅಲ್ಲಿ ಕರೆಂಟ್, ವೈ ಆಕ್ಸಿಸ್ ಅಲ್ಲಿ ಸ್ಪೀಡ್. 0.1 amps ಗೆ
2500 ಇದೆ. ಆಮೇಲೆ 0.2ಗೆ 2340, ಹಾಗೆ 0.3 ಇದ್ದಾಗ 2100, 0.4ಗೆ 1930. ಹೀಗೆ ಬೇರೆ ಬೇರೆ ಪಾಯಿಂಟ್ ಆಟೋಮೆಟಿಕ್ ಆಗಿ ನಾವು ಗ್ರಾಫ್ ಶೀಟ್ ತಗೊಂಡು ಅದ್ರಲ್ಲಿ ಮಾರ್ಕ್ ಮಾಡಿ ಡ್ರಾ ಮಾಡ್ಬೇಕಾಗಿಲ್ಲ, ಇಲ್ಲೇ ಡ್ರಾ ಆಗಿದೆ ನೋಡಿ. 0.6 ಇದ್ದಾಗ 1575, 0.7 ಇದ್ದಾಗ 1480, 0.8 ಇದ್ದಾಗ 1400, 0.9ಗೆ 1270, 1ಗೆ 1015 ಅಂದ್ರೆ 1015 ಡಿಕ್ರೀಸ್ ಆಗ್ತಾ ಇದೆ. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಸ್ಟಡಿ ಮಾಡ್ಲಿಕ್ಕೆ ಎಕ್ಸ್ಪೆರಿಮೆಂಟ್ ಹೆಲ್ಪ್ ಆಗ್ತದೆ. ಸ್ಪೀಡ್ ಕಂಟ್ರೋಲ್ ಮಾಡ್ಲಿಕ್ಕೂ ಆಗ್ತದೆ, ಫ್ಲಕ್ಸ್ ವೇರಿ ಮಾಡಿ. ಇಸ್ ಒನ್ ಆಫ್ ದಿ ಮೆಥಡ್. ಆರ್ಮೇಚರ್ ಅಲ್ಲಿ ಇರುವ ರಿಯೋಸ್ಟಾಟ್ ಅನ್ನು ಚೇಂಜ್ ಮಾಡಿಯೂ ಸ್ಪೀಡ್ ಅನ್ನು ಚೇಂಜ್ ಮಾಡಬಹುದು, ಅದು ಇನ್ನೊಂದು ಎಕ್ಸ್ಪೆರಿಮೆಂಟ್. ಇದು ಫೀಲ್ಡ್ ಅಲ್ಲಿ ಕನೆಕ್ಟ್ ಮಾಡಿರುವ ರೆಸಿಸ್ಟೆನ್ಸ್ ಅನ್ನು ಚೇಂಜ್ ಮಾಡಿ ಸ್ಪೀಡ್ ಅನ್ನು ಚೇಂಜ್ ಮಾಡುವಂತದ್ದು. ಸ್ಲೋಲಿ ಡಿಕ್ರೀಸ್ ಆಗ್ತಾ ಬರ್ತದೆ. ಫ್ಲಕ್ಸ್ ಕಂಟ್ರೋಲ್ ಮೆಥಡ್ ಆಫ್ ಸ್ಪೀಡ್ ಕಂಟ್ರೋಲ್ ಅಂತ ಹೇಳ್ತೇವೆ ಇದಕ್ಕೆ. ಸ್ಪೀಡ್ ಕಂಟ್ರೋಲ್ ಆಫ್ ಡಿಸಿ ಮೋಟರ್, ಶಂಟ್ ಮೋಟರ್ ಬೈ ಫ್ಲಕ್ಸ್ ಕಂಟ್ರೋಲ್ ಮೆಥಡ್. ಗ್ರಾಫ್ ಪ್ಲಾಟ್ ಆಗಿದೆ, ರೀಡಿಂಗ್ ಟ್ಯಾಬ್ಲೆಟ್ ಮಾಡಿದೀವಿ. ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ನೋಡಿ ಪ್ರೊಸೀಜರ್. ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಫಸ್ಟ್ wlabs.ac.in ವೆಬ್ಸೈಟ್ ಗೆ ಹೋಗಿ ಅಲ್ಲಿ ಡಿಸಿ ಮೆಷಿನ್ಸ್ ಲ್ಯಾಬೊರೇಟರಿ ಎಕ್ಸ್ಪೆರಿಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದರಲ್ಲಿ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಇದೆ. ಡಿಸಿ ಮೋಟಾರ್ ಫೀಲ್ಡ್ ರೆಸಿಸ್ಟೆನ್ಸ್ ಕಂಟ್ರೋಲ್ ಸೆಲೆಕ್ಟ್ ಮಾಡಿದಾಗ ಅದರ ಏಮು, ಥಿಯರಿ, ಪ್ರೊಸೀಜರ್ಸ್ ಎಲ್ಲ ಬರ್ತದೆ, ಅದನ್ನೆಲ್ಲ ನೋಡ್ಕೊಳ್ಳೋದು. ಆಮೇಲೆ ಸಿಮ್ಯುಲೇಷನ್ಸ್ ಹೋದಾಗ ಈ ಸೆಟಪ್ ಬರ್ತದೆ. ಆಮೇಲೆ ಅಕಾರ್ಡಿಂಗ್ ಟು ದಿಸ್ ಇನ್ಸ್ಟ್ರಕ್ಷನ್ಸ್ ಹೇಗೆ ಕನೆಕ್ಷನ್ ಮಾಡಬೇಕು, ಏನ್ ಮಾಡಬೇಕು, ಆಮೇಲೆಲ್ಲ ಕ್ಲೀನ್ ಆಗಿ ಕೊಟ್ಟಿದ್ದಾರೆ ಇದರಲ್ಲಿ. ಅದರ ಪ್ರಕಾರ ಮಾಡಿದಾಗ ಕನೆಕ್ಷನ್ಸ್ ಎಲ್ಲ ಮಾಡಿದಾಗ ನೆಕ್ಸ್ಟ್ ಚೆಕ್ ಅಂತ ಕೊಟ್ರೆ ಕನೆಕ್ಷನ್ ಸರಿ ಇಲ್ಲದ್ರೆ ರಾಂಗ್ ಕನೆಕ್ಷನ್ ಸರಿ ರೀಸೆಟ್ ಅಂಡ್ ಪುನಃ ಮಾಡಿ ಅಂತ ಬರ್ತದೆ. ಆಮೇಲೆ ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಕಂಟಿನ್ಯೂ ಅಂತ ಬರ್ತದೆ. ಆಮೇಲೆ ಇಲ್ಲಿ ಆನ್ ಮಾಡ್ಲಿಕ್ಕೆ ಇಲ್ಲಿ ಆಫ್ ಅಂತ ಇರ್ತದೆ ಬಿಗಿನಿಂಗ್ ಅಲ್ಲಿ. ಆನ್ ಮಾಡಿದಾಗ ಆನ್ ಆಗ್ತದೆ, ಎನರ್ಜೈಸ್ ಆಗ್ತದೆ. ಇಲ್ಲೆಲ್ಲ ರೆಡ್ ಇದ್ದು ಗ್ರೀನ್ ಆಗ್ತದೆ. ಆಮೇಲೆ ಈ ರಿಯೋಸ್ಟಾಟ್, ಆರ್ಮೇಚರ್ ರಿಯೋಸ್ಟಾಟ್ ವೇರಿ ಮಾಡಿ ವೋಲ್ಟೇಜ್ ಡೆವಲಪ್ ಮಾಡಿಸ್ಬೇಕು. ಇದರಲ್ಲಿ ವೋಲ್ಟೇಜ್ ತೋರಿಸುತ್ತೆ. ಆಮೇಲೆ ಫೀಲ್ಡ್ ರೆಸಿಸ್ಟೆನ್ಸ್ ಸ್ಲೋಲಿ ಚೇಂಜ್ ಮಾಡಿ ಅಮೀಟರ್ ರೀಡಿಂಗು, ಸ್ಪೀಡ್ ರೀಡಿಂಗು ಬರ್ತದೆ. ಪ್ರತಿ ಪ್ಲೇಸ್ ಅಲ್ಲಿಯೂ ಪ್ರತಿ ಟೈಮ್ ಅಲ್ಲೂ ಆಡ್ ಟು ಟೇಬಲ್ ಅಂತ ಕೊಟ್ರೆ ಆ ರೀಡಿಂಗ್ ಎಲ್ಲ ಈ ಟೇಬಲ್ ಅಲ್ಲಿ ಆಡ್ ಆಗ್ತಾ ಬರ್ತದೆ. ಮೋರ್ ದನ್ 6 ರೀಡಿಂಗ್ ಆದ ನಂತರ 6 ಆರ್ ಮೋರ್ ದನ್ 6 ಆದಾಗ ಪ್ಲಾಟ್ ಗ್ರಾಫ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗ್ರಾಫ್ ಪ್ಲಾಟ್ ಆಗಿ ಬರ್ತದೆ. ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಅನ್ನು ಇದೇ ತರ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ವರ್ಚುವಲ್ ಲ್ಯಾಬ್, ಯಾವುದೇ ಅಪಾರಟಸ್ ಬೇಕಾಗಲ್ಲ, ಇನ್ವೆಸ್ಟ್ಮೆಂಟ್ ಉಳಿತದೆ, ಶಾಕ್ ಹೊಡೆಯುವ ಪ್ರಾಬ್ಲಮ್ ಇಲ್ಲ. ಥಿಯರಿಯಲ್ಲಿ ಕಲ್ತಿರೋ ವಿಷಯಗಳನ್ನು ಎಕ್ಸ್ಪೆರಿಮೆಂಟಲಿ ವೆರಿಫೈ ಮಾಡ್ಲಿಕ್ಕೂ ಆಗ್ತದೆ. ಫ್ಲಕ್ಸ್ ಚೇಂಜ್ ಆದಾಗ ಸ್ಪೀಡ್ ಹೇಗೆ ಚೇಂಜ್ ಆಗ್ತದೆ ಅಂತ ಥಿಯರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಅದು ಹೌದು ಅಂತ ಇಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಆಗ್ತದೆ ಈ ಎಕ್ಸ್ಪೆರಿಮೆಂಟ್ ಇಂದ. ವರ್ಚುವಲ್ ಲ್ಯಾಬ್ ತರನೇ ವರ್ಚುವಲ್, ನಾಟ್ ರಿಯಲ್ ಅಂತ. ಅಪಾರಟಸ್ ಅನ್ನೆಲ್ಲ ಟಚ್ ಮಾಡ್ಲಿಕ್ಕೆ ಆಗಲ್ಲ, ಫೀಲ್ ಮಾಡ್ಲಿಕ್ಕೆ ಆಗಲ್ಲ, ವೇಟ್ ಎಷ್ಟು ನೋಡ್ಲಿಕ್ಕೆ ಆಗಲ್ಲ, ಕೈಲಿ ಕನೆಕ್ಷನ್ಸ್ ಮಾಡುವಾಗ ಆಗೋ ಪ್ರಾಬ್ಲಮ್ ಇಲ್ಲ. ಸೊ ಪ್ಲಸ್ ಅಂಡ್ ಮೈನಸ್. So using this software or the website in the we can do this experiment. ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ಲ್ಯಾಪ್ಟಾಪ್, ಕಂಪ್ಯೂಟರ್ ಎಲ್ಲ ಈ ವೆಬ್ಸೈಟ್ ಅಲ್ಲಿ ಹೋಗಿ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡಬಹುದು. ಏನೋ ಡೌಟ್ಸ್ ಇದ್ರೆ ಕೇಳಿ.